ಸಾಮಾಜಿಕ ಹೊಣೆಗಾರಿಕೆ ನಿಧಿ ವೆಚ್ಚದ ಬಗ್ಗೆ ಹೊಸ ನೀತಿ ಜಾರಿ. ಐಎಎಸ್ ಅಧಿಕಾರಿ ಮೂಲಕ ಕಣ್ಗಾವಲು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿಎಸ್ಆರ್ ಸಮಾವೇಶ ವಿಷಯನ್ 2030 ಗ್ರಾಮ ಪಂಚಾಯತ್ ಹಂತದ ಶಾಲೆಗಳ ಅಭಿವೃದ್ಧಿಗೆ ಮಾತ್ರ ಅನುಮತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಪೊರೇಟ್ ಸಂಸ್ಥೆಗಳು, ಕೈಗಾರಿಕೆಗಳು ಒಳಗೊಂಡಂತೆ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಸಿಎಸ್ಆರ್ ಅಡಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ನೀತಿ ಜಾರಿಗೆ ತರಲು ಸರ್ಕಾರ ಕಾರ್ಯೋನ್ಮುಖವಾಗಿದ್ದು, ಸಿಎಸ್ಆರ್ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲು ಐಎಎಸ್ ಅಧಿಕಾರಿಯೊಬ್ಬರನ್ನು ನಿಯೋಜಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಗರದ ಯುಬಿಸಿಟಿಯ ಮ್ಯಾರಿಯಟ್ ಹೋಟೆಲ್ನಲ್ಲಿ ಗ್ರೇಟರ್ ಬೆಂಗಳೂರು ಐಟಿ ಕಂಪನಿಗಳು ಮತ್ತು ಕೈಗಾರಿಕೆಗಳ ಸಂಘದಿಂದ ಆಯೋಜಿಸಲಾದ ಸಿಎಸ್ಆರ್ ವಿಷಯನ್ 2030 ಸಮಾವೇಶದಲ್ಲಿ ಮಾತನಾಡಿದ ಅವರು, ಸಿಎಸ್ಆರ್ ಚಟುವಟಿಕೆಯಲ್ಲಿ ಮೊದಲ ಹಂತದಲ್ಲಿ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದ್ದು, ನಂತರ ಆರೋಗ್ಯ ಸೇವೆಗೆ ಆದ್ಯತೆ ನೀಡಲಾಗುವುದು. ಕಂಪನಿಗಳು ಸಿಎಸ್ಆರ್ ಚಟುವಟಿಕೆಯಲ್ಲಿ ವೆಚ್ಚ ಮಾಡುವ ಹಣ, ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲು ಸೂಕ್ತ ಕಣ್ಗಾವಲು ವ್ಯವಸ್ಥೆಯನ್ನು ರೂಪಿಸಲಾಗುವುದು ಎಂದರು. ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಮೇಲ್ದರ್ಜೆಗೇರಿಸಲು ಕ್ರಮ ತೆಗೆದುಕೊಳ್ಳಬೇಕು. ಬೆಂಗಳೂರು ನಗರದಲ್ಲಿ ಶಾಲೆಗಳ ಅಭಿವೃದ್ಧಿಗೆ ಅನುಮತಿ ನೀಡುವುದಿಲ್ಲ. ಬೆಂಗಳೂರು ಹೊರತುಪಡಿಸಿ ಜಿಲ್ಲಾ ಕೇಂದ್ರಗಳಲ್ಲೂ ಶಾಲೆಗಳ ಅಭಿವೃದ್ಧಿಯನ್ನು ಕೈಗೆತ್ತಿಕೊಳ್ಳುವಂತಿಲ್ಲ. ಗ್ರಾಮ ಪಂಚಾಯತ್ ಹಂತದಲ್ಲಿ ಶಾಲಾಭಿವೃದ್ಧಿಗೆ ಗಮನ ಹರಿಸಬೇಕು. ಯಾವ ಗ್ರಾಮದ ಶಾಲೆಯನ್ನಾದರೂ ಅಭಿವೃದ್ಧಿಪಡಿಸಿದರೂ ಸರ್ಕಾರ ನಿರ್ಬಂಧ ವಿಧಿಸುವುದಿಲ್ಲ. ಯಾರಿಗೆ ಬೇಕಾದರೂ ಗುತ್ತಿಗೆ ನೀಡಿ, ಆದರೆ ಗ್ರಾಮ ಪಂಚಾಯತ್ ಹಂತದಲ್ಲಿ ಉತ್ತಮ ಚಿಕಿತ್ಸೆ ದೊರೆಯುವಂತಹ ವ್ಯವಸ್ಥೆ ಕಲ್ಪಿಸಬೇಕು. ಇದಕ್ಕಾಗಿ ಎಲ್ಲ ಜಿಲ್ಲೆಗಳಲ್ಲಿ ಅಧಿಕಾರಿಗಳು, ಸಿಎಸ್ಆರ್ ವ್ಯಾಪ್ತಿಗೆ ಒಳಪಡುವ ಸಂಸ್ಥೆಗಳು, ಬಿಲ್ಡರ್ಗಳನ್ನು ಒಳಗೊಂಡಂತೆ ಸಮಿತಿ ರಚಿಸಲಾಗುವುದು ಎಂದು ಹೇಳಿದರು. ರಾಜ್ಯದಲ್ಲಿ ಸಿಎಸ್ಆರ್ ವ್ಯಾಪ್ತಿಯಡಿ ಪ್ರಸ್ತುತ 3,394 ಕೋಟಿ ರೂಪಾಯಿ ವೆಚ್ಚ ಮಾಡುತ್ತಿದ್ದು, ಇದು ಅತ್ಯಂತ ಕಡಿಮೆಯಾಗಿದೆ. ವಾರ್ಷಿಕ ಸುಮಾರು 10,000 ಕೋಟಿ ರೂಪಾಯಿ ವೆಚ್ಚ ಮಾಡಬೇಕಾಗಿದೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಐಎಎಸ್ ಅಧಿಕಾರಿಯೊಬ್ಬರು ಈ ಬಗ್ಗೆ ಗಮನ ಹರಿಸಲಿದ್ದಾರೆ. ಸರ್ಕಾರ ನಿರ್ಮಾಣ ಚಟುವಟಿಕೆ ಮಾಡಿದರೆ 18% ಜಿಎಸ್ಟಿ ಪಾವತಿಸಬೇಕಾಗುತ್ತದೆ. ಹಾಗಾಗಿ ಗುಣಮಟ್ಟದ ನಿರ್ಮಾಣ ಕಾರ್ಯಗಳನ್ನು ನೀವೇ ನಿರ್ವಹಿಸಬೇಕು. ಜೊತೆಗೆ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಸಹ ರಾಜ್ಯದಲ್ಲಿ ತಲಾ ಒಂದೊಂದು ಸರ್ಕಾರಿ ಶಾಲೆಯನ್ನು ದತ್ತು ತೆಗೆದುಕೊಂಡು ನಿರ್ವಹಣೆ ಮಾಡಬೇಕು. ನನ್ನ ಮಗಳು ಸಹ 3 ಶಾಲೆಗಳನ್ನು ದತ್ತು ಪಡೆದಿದ್ದಾಳೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಹಲವು ಶಾಲೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು. Ultimately you don't have any option. Without profit you have for this 2%, you have to spend something, do some cultural activity, do some philanthropical activities. Then ultimately I am requesting you to go first for primary education, then we'll go for health. One more thing I am trying to do, on August 15 I am going to announce, I have some 100 days program to be announced. I will tell you how to make this city and the entire state more greener. I have some program. In Bangalore also about 3 parks like Gabon Park or Lal Bagh or anything. I have come out with a plan. Wherever the forest lands are there, I am taking out the forest land. See that some new parks will be started in Bangalore. Keep this, because now high rise has come out. It is very difficult. Earlier it was called the garden city. Now no more a garden city, but still we want to maintain it. I will try to do my best, but I need all your cooperation, because for one purpose, see that the villages should not be vacant. They should be there. They should know there. They should get the best education what Bangalore city boys have. These CSR schools I am not permitting any in the town, not in the district headquarters. Only in the panchayat places where common parent should get a quality education what we have got. That is my lifetime desire. So that is why I have come out with a new policy. I am very happy you have taken this unique responsibility. So you have come out with lot of initiative, and you all have come for this great event. I salute you on behalf of Karnataka. We will be a partner with you. So I will be appointing an officer to this to monitor every one of them. I know you all have come with dedication. I know some of them are trying to misuse this also. I know that. But I will not leave, because it is our bound duty to have a watch on your. Why police will be there? Anyone can walk freely. Ultimately some fear should be there, no? The government should be there. Someone should be watched. Someone should watch some of you. So I think I am very happy that you have come. So for a great event, let us all work together. I always tell things, joining together is the beginning. Discussing together is the progress. Working together is the success. Let us all work together. Let us all be proud. Let us all make our rural boys more strong.
let them be educated. I think because all my friends were speaking in English, I also thought that with my broken, rotten English, I tried to convince you. Because I was not a graduate, I became a graduate at the age of 47. When I was a final degree student, I contested the election. Somehow with my broken English, I tried to convince. I think my language, somehow you could make it. You are all IT guys. So anyway, I think you understood what I would like to tell. I'm so happy that I'm meeting all of you. I wish you all the best. Government, Karnataka government, be confident. This is a government which will deliver, which will understand. We know your problem. We know your issues. We are ready to work with you. If you are strong, we are strong. If you are weak, we are weak. We are there to help you, whatever you want. Ultimately, you are doing it for the nation. Ultimately, we all are there. How much I can eat? I may get crores of rupees every month. I may earn myself. How much I can eat? Ultimately, it is small thing. My personal expenditure will not be 10,000-15,000 rupees. Apart from that, how much I can eat? Ultimately, we have to give the society. So that is what I am telling you. I just tell one. I don't want to tell the slokas and all. Some other time I will try to tell. Anyway, ultimately we are there. Our soul is there for the others. It is not for ourselves. As a tree is there, ultimately it will not be helpful for the one itself. It will give shade, it will give fruit, it will give wood, it will give fire, everything. It is for it, not itself. I like that a river also. It is not for itself. It will for the society, Bangalore, animals or anything. Like that, human life is also ultimately for all of us. All of us. We have a limitation for ourselves. So I request you, the greatest opportunity, whatever you have. I have spoken much. You please help the rural boys. I'm very grateful that you have taken this noble cause. The Greater Bangalore IT Companies Industry Association taking on vision on CSR conclave. A great this one. So my doors are open. You can meet any time. I'll come out with a committee. I'll put an officer. I'll give a special time for you. You can identify the place where you want. I will not force you. We'll give 2,000 schools, 2,500 or 1,000 schools. You select whichever place you want. It is left to you. We will not come in your way. You contract at whomever you want. We don't want anyone to get some commission, that is. Let them also do whatever they want. But we want your name to be on the map. Suppose you can't pay 10 crores or 5 crores. There are some other system. You can help them with some infrastructure. You can help them with some computers. You can help them with labs. You can help them in some vehicles. So whatever it fits your financial strength will help you. So if you want to do for 3 years also, you can have a plan. For 3 years you can build 1 year 2 crore, 1 year 2 crore, 1 year 1, like that you can do it. So ultimately we'll give you a lot of options, lot of opportunity. You please help. You are not helping for us, you are helping for yourself, for your satisfaction. I congratulate all of you for making this great event. I wish you all the best. Thank you. Good luck. Namaskar. ಸರ್ CSR ಕಾನ್ಕ್ಲೇವ್ ಅಂತ ಇದ್ರು 2026 CSR ಕಾನ್ಕ್ಲೇವ್ ಅಂತ ಮಾಡಿದ್ದೀವಿ. ಇದು ಸ್ಪೆಷಲಿ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್, ಮೊದಲು ರಾಮನಗರ ಡಿಸ್ಟ್ರಿಕ್ಟ್ ಅಂತ ಏನು ಹೇಳ್ತಾ ಇದ್ವಿ, ಅದಕ್ಕೆ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತೀವಿ ಇವಾಗ. ಆ ಡಿಸ್ಟ್ರಿಕ್ಟ್ದು ಪ್ರೋಗ್ರಾಮ್ ಸರ್ ಇದು. ಸೊ ಸುಮಾರು ಒಂದು 100 ಕಂಪ್ನಿಗಳನ್ನ ಕರೆದಿದ್ದೀವಿ. ಇದು ಆ್ಯಕ್ಚುಲಿ ಇನಿಷಿಯೇಟಿವ್ ಆಫ್ DK ಸುರೇಶ್ ಸರ್. ಸ್ಕೂಲ್ಗಳೆಲ್ಲ ಒಳ್ಳೊಳ್ಳೆ ಸ್ಕೂಲ್ ಮಾಡಬೇಕು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಮಾಡಬೇಕು ಅಂತ ಹೇಳಿ. ಇದರಲ್ಲಿ ಏನಂದರೆ ಗೌರ್ಮೆಂಟ್ ಅವರೇ ಒಂದು 6 ರಿಂದ 8 ಎಕರೆ ಲ್ಯಾಂಡ್ ಕೊಡ್ತಾರೆ. ಸೊ ಕಾರ್ಪೊರೇಟ್ಸ್ ಅದನ್ನು ಅಡಾಪ್ಟ್ ಮಾಡಿಕೊಂಡು ಹೊಸ ಸ್ಕೂಲ್ ಬಿಲ್ಡಿಂಗ್ ಕಟ್ಟಿ ಒಂದು ಆನ್ ಪಾರ್ ವಿತ್ ಮಾಡರ್ನ್ ಪ್ರೈವೇಟ್ ಸ್ಕೂಲ್ ಏನಿದೆ ಅದ್ರ ಥರ ಮಾಡಬೇಕು ಅಂತ ಹೇಳಿ ಒಂದು ಮಾಡ್ತಾಯಿದ್ದೀವಿ ಸರ್. ಸರ್ ಇಲ್ಲಿವರೆಗೆ ಎಷ್ಟು ಶಾಲೆಗಳು ಮಾಡಿದ್ರೆ ಮತ್ತು ಎಷ್ಟು ಫಂಡ್ CSR ಆಕ್ಟಿವಿಟೀಸ್? ಸರ್ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟಲ್ಲಿ ಇವಾಗವರೆಗೂ ಲಾಸ್ಟ್ 5 ಇಯರ್ಸಲ್ಲಿ 138 ಕೋಟಿ CSR ಫಂಡ್ ಇದಾಗಿದೆ, ಸ್ಕೂಲ್ಸ್ಗೋಸ್ಕರ ಅಲೋಕೇಟ್ ಆಗಿದೆ. ಆಮೇಲೆ ಡೆವಲಪ್ಮೆಂಟ್ ನಡೆದಿದೆ. 13 ಸ್ಕೂಲ್ ಕಂಪ್ಲೀಟ್ ಆಗಿದೆ ಇಷ್ಟವರೆಗೂ. ಸುಮಾರು ವರ್ಕ್ ಎಲ್ಲ ನಡೆದಿದೆ ಸರ್. ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ ಏನು, ಎಲ್ಲಿ ಮಾಡಬೇಕು? ಈಗ ಸೌತ್ ಆಯಿತು, ನೆಕ್ಸ್ಟ್ ಎಲ್ಲೆಲ್ಲಿ ಮಾಡಬೇಕು ಸರ್? ಅಕ್ರಾಸ್ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಇವಾಗ ಸದ್ಯಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬಂದು ಅಪ್ರೋಚ್ ಮಾಡಿದ್ರು ನಮಗೆ, ಜಿಬಿಟ್ಶಿಯಾ ಅಂತ ಹೇಳಿ ನಮ್ಮದು ಅಸೋಸಿಯೇಷನ್ನು ಬಂದು ಅಪ್ರೋಚ್ ಮಾಡಿದ್ರು. ಬೇರೆ ಡಿಸ್ಟ್ರಿಕ್ಟ್ ಅಪ್ರೋಚ್ ಮಾಡಿದ್ರೆ ಅವ್ರಿಗೂ ಮಾಡ್ಕೊಡ್ತೀವಿ ಸರ್, ಬೇರೆ ಡಿಸ್ಟ್ರಿಕ್ಟ್ಗೂ ಮಾಡ್ಕೊಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಅಂದರೆ ಕಂಪ್ನಿಗಳು? ಸುಮಾರು 100 ಕಂಪನಿ ಬಂದಿದ್ದಾರೆ ಸರ್. 100 ಕಂಪನಿ ಬಂದಿದ್ದಾರೆ. ಸುಮಾರು ಜನ ಸ್ಕೂಲ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಸುಮಾರು ಜನ ಸ್ಕೂಲ್ ಬಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಇದರೆಲ್ಲ ಇದು ಕಂಪ್ಯೂಟರ್ ಲ್ಯಾಬ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಡಿಜಿಟಲ್ ಲೈಬ್ರರಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಪ್ಲೇ ಗ್ರೌಂಡ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸುಮಾರು ಜನ ಎಲ್ಲ ಕಮಿಟ್ ಮಾಡಿದ್ದಾರೆ ಸರ್, ಪ್ಲೇಜ್ ಮಾಡಿದ್ದಾರೆ. ಸೊ ಚೀಫ್ ಗೆಸ್ಟು ನಮ್ಮ ಮುಖ್ಯಮಂತ್ರಿಗಳು ವೆಯ್ಟ್ ಮಾಡ್ತಾ ಇದ್ದೀವಿ, ಬರಬೇಕು ಅವರು. ಅವ್ರು ಬಿಟ್ಟರೆ ರಾಜೀವ್ ಗೌಡ ಸರ್ ಇದ್ದರು, ಎಕ್ಸ್ ರಾಜ್ಯಸಭಾ MP. ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ DC ಬಂದಿದ್ದಾರೆ.
ಸೆಕ್ರೆಟರಿ ಬಂದಿದ್ದಾರೆ ಮಂಜುನಾಥ್ ಸರ್, KWಯಿಂದ ಸಂಜೀವ್ ಅಂತ ಬಂದಿದ್ದಾರೆ, ಗಿರೀಶ್ ಅವರು ಪ್ರೆಸಿಡೆಂಟು, ಆದಿತ್ಯ ಚೇರ್ಮನ್ ಜಿಬಿಟ್ ಶಾ. ನನ್ನ ಹೆಸರು ಗಿರೀಶ್ ಕೃಷ್ಣೇಗೌಡ ಅಂತ. ನಾನು ಕರೆಂಟ್ಲಿ ಗ್ರೇಟರ್ ಬ್ಯಾಂಗ್ಳೂರು IT ಕಂಪ್ನೀಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ನ ರಿಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಪ್ರೆಸಿಡೆಂಟಾಗಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಕ್ಸ್ಟ್ ಗೋಲ್ ಏನು ಸರ್? 2030 ಗೋಲ್ ಏನು ಸರ್? ನಮ್ಮ 2030 ಗೋಲ್ ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಜೊತೆ ಕೈ ಜೋಡಿಸ್ಕೊಂಡು ಈ ಗೌರ್ಮೆಂಟ್ ಸ್ಕೂಲ್ಸ್ ಏನಿದೆ ಒಂದು ಹಳ್ಳಿಲಿ ಆ ಹಳ್ಳಿ ಸ್ಕೂಲ್ಸ್ನ ಒಂದು ಕಡೆ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಕ್ಲಸ್ಟರ್ ಸ್ಕೂಲ್ ಮಾಡಬೇಕು ಅಂತ ನಮ್ಮ ಚೀಫ್ ಮಿನಿಸ್ಟರ್ ಸರ್ ಆಸೆ. ಸೊ ಹಾಗಾಗಿ ಅದಕ್ಕೆ ನಾವೊಂದು ಹಳ್ಳಿಲೂ ಸೇವೆ ಮಾಡ್ತಾಯಿದ್ದೀವಿ ಅಷ್ಟೇ, ಇದರಲ್ಲೇನಿಲ್ಲ. ಸೊ ಕಾರ್ಪೊರೇಟ್ಸ್ನ ಶಾಲೆಗಳು ಬಿಲ್ಡ್ ಮಾಡಿದ್ದಾರೆ ಸರ್ ಸೌತಲ್ಲಿ? ಸರ್, ಸೌತಲ್ಲಿ ಈಗಾಗಲೇ ಮಯೂರ್ ಅವರು ಇನ್ಫಾರ್ಮೇಷನ್ ಕೊಟ್ಟಿರೋ ಹಾಗೆ 7 ಸ್ಕೂಲ್ ಏನೋ ಇಂಪ್ಲಿಮೆಂಟೇಷನ್ ಪ್ರೋಗ್ರಾಮ್ ನಡೀತಾ ಇದೆ. ಸೊ ನಮ್ಮ ಕಡೆಯಿಂದ ಒಂದು 3 ಕನ್ಫರ್ಮ್ ಆಗಿದೆ ಈಗ. ಸೊ ಇಟ್ಸ್ ಅ ಬಿಗ್ ಕ್ಲಸ್ಟರ್ ಸ್ಕೂಲ್ಸ್, ಮಾಡೆಲ್ ಸ್ಕೂಲ್ಸ್ ಅಂತಾರೆ ಅದಕ್ಕೆ. ಒಂದು ಸ್ಕೂಲ್ಗೆ 10 ಕೋಟಿ ಖರ್ಚಾಗುತ್ತೆ. ಸೊ ಕಾರ್ಪೊರೇಟ್ ಕಂಪ್ನೀಸು ನಮ್ಮ ಅಸೋಸಿಯೇಷನಿಂದ ನಾವು ಕಾರ್ಪೊರೇಟ್ ಕಂಪ್ನೀಸ್ ಜೊತೆ ಮಾತಾಡಿ ಅವ್ರನ್ನ ಈ ಪ್ರೋಗ್ರಾಮ್ಗೆ ಮಾಡೋಕ್ಕೆ ನಾವು. ಓಕೆ. ಸೊ ಇನ್ನು ನಿಮ್ಮ ಅಂದರೆ ಬರೀ ಸ್ಕೂಲ್ಸ್ ಬಿಟ್ಟು ಬೇರೆ CSR ಆಕ್ಟಿವಿಟೀಸ್ ಮಾಡಿದ್ದೀರಿ? ಸ್ಕೂಲ್ಸ್ ಬಿಟ್ಟು ನಾವು ಲೇಕ್ಸು ಮಾಡಿದ್ದೀವಿ, ಮತ್ತು ಎನ್ವೈರ್ಮೆಂಟ್ ರಿಲೇಟೆಡ್ ಪ್ರೋಗ್ರಾಮ್ಸ್ಗಳು ಮಾಡ್ತಾಯಿದ್ದೀವಿ, ಮತ್ತು ಹೆಲ್ತ್ ಕೇರ್ ಎಸ್ಪೆಷಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಬಗ್ಗೆ ಎಲ್ಲ ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾಯಿದ್ದೀವಿ. ಅದು ಬಿಟ್ಟರೆ ಅವೇರ್ನೆಸ್ ಪ್ರೋಗ್ರಾಮ್, ಎಸ್ಪೆಷಲಿ ಸೈಬರ್ ಕ್ರೈಮ್ ಅವೇರ್ನೆಸ್ ಪ್ರೋಗ್ರಾಮ್. ಇವತ್ತಿನ ದಿವಸ ಒಂದು ವಾರಕ್ಕೆ ಸುಮಾರು ಸೈಬರ್ ಕ್ರೈಮ್ ಆಗ್ತಾಯಿದೆ. ಬೆಂಗಳೂರು ಒಂದು ನಗರದಲ್ಲೇ ಸುಮಾರು ಜನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಕಳ್ಕೊತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳು ಕ್ರಿಯೇಟ್ ಮಾಡ್ತಾಯಿದ್ದೀವಿ ಎಲ್ಲ ಕಡೆ. ಸೊ ಅದೊಂದು ಇನಿಷಿಯೇಟಿವ್ CSR ಪ್ರೋಗ್ರಾಮ್. ಥ್ಯಾಂಕ್ ಯು.